ತಕ್ಷಣದ ಸಪ್ತ ಎಡೆಗಳಿಂದ ಸೆಣಸಾಡಿ ದಿಗ್ವಿಜಯಿ ಬರುವನೆ ಧಿಕ್ಕರಿಸಿ ಓರ್ಗರುವ ಬಿರುಗಾಳಿಗೆ ಬೆಚ್ಚದೆ ದೊರೆಯನ್ನೇ ನಡಗಿಸಿದ ಪ್ರಚಂಡ ಗಂಡುಗಲೆಯಾಗಿ ಕನಕ ರತ್ನ ಸೋಪಾನಗಳಿಂದೊಳಗೂಡಿ ಕಣ್ಗೊಳಿಸುತ್ತಿರುವ ಪ್ರತಾಪ ನಿಮ್ಮ ಸಾಯಂಕಾಲ ಮಾತ್ರದಿಂದಲೇ ಚತುರ್ದಶ ಪೂರ್ಣವನೇ ಮೆಟ್ಟಿ ನಿಂತ ಮಹಾವೀರ ಈ ಪ್ರಚಂಡ ಗೌರವೇಶ್ವರ. ಕುರುವಂಶೋದ್ಧಾರಕ ಭಾರ್ಗವಿ ವಿಜಯಿ ಭೀಷ್ಮ ಪಿತಾಮಹರೇ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತ ಮಟ್ಟಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿ ಸಾರ. ಇದರ ಭಕ್ತ ಮಹಾಶಯರೇ ಕುಶಲವೇ? ಏನು ಆ ಭಂಡ ಭೀಮನ ರುಂಡವನ್ನು ಚಂಡಾಡಿ ಬಿಸಿ ರಕ್ತ ಈರಲು ಸದಾ ಸಿದ್ಧನಿರುವ ನನ್ನ ಸಹೋದರ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೆಸಬಲ್ಲ ಹಿಂದೂ ರಾಜ ಚಾಪು ವಿತ್ತ ಪ್ರವೀಣ ನನ್ನ ಮಿತ್ರ ವರ್ಣ. ಸಂಕಲ್ಪ ಸಾಧನೆಗಾಗಿ ಸ್ವಲ್ಪ ಅಜಾಗೃತನಾಗದೆ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುತ್ತಿರುವ ನನ್ನ ಮಾರ್ಗದರ್ಶಕ ಶಕುನಿ ಮಾವ. ಇಂಥ ಅತಿರಥ ಮಹಾರಥರು ಈ ಕುರು ಸಾರ್ವಭೌಮನ ರಾಜ್ಯಸಭೆಯಲ್ಲಿ ರಾರಾಜಿಸುತ್ತಿರುವಾಗ ಎನಗೆ ಸಮರುಂಟೆ ಈ ದರ ಹಸ್ತಿನಾವತಿ ರಕ್ತ ಸಿಂಹಾಸನ ದೊರಕಿಸಿಕೊಟ್ಟ ಓ ನನ್ನ ಜನ್ಮದಾತೆ ಶರಣು ತಾಯೇ ಶರಣು. ಗುರುಗಳೋಚನದ ಮೆರಗು ಸ್ವರ್ಗೋಸನಕ್ಕೆ ಸರಿ ಹೋಲುವಂತಿರೇ ಅವ ಗುರುಗಳೋಚನನ ಮೆರಗು ಸ್ವರ್ಗೋಸನಕ್ಕೆ ಸರಿ ಹೋಲುವಂತಿರೇ. ಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟ ವರ್ತನೆಗೆ ಪುರೋಧನ ನಿಪುಣ ನಿರ್ಜಲೇ ತಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲಿ ಎನಗೆ ಸುರ ಸಿಂಧೂದನಯ ಗುರುವಂದ ವಿನಯ. ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರೋ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನ ಸಂಧಾನಕ್ಕೆ ಕಳಿಸಿರುವರಂತೆ. ನೋಡಿದಿರಾ? ಅರಣ್ಯದಲ್ಲಿ ಅನಾಗರಿಕರು ವಾಸ ಮಾಡಿಕೊಂಡಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ನಾಥ, ಯುದ್ಧ ನಾನು ಅದಕ್ಕೆ ಸದಾ ಬದ್ಧ. ಇರುವರೆಗೆ ನನಗೆ ಇರುವರೆಗೆ ಬಿಡದೆ ಶೌರನಿಗೆ ರೈತ ದೊರೆಯಲಿಸಿ ಮಾಡಿ ಬಿಡದೆ ಶೌರನಿಗೆ ರೈತ ದೊರೆಯಲಿಸಿ ಮಾಡಿ ಇರುವರೆಗೆ ನನಗೆ ಇರುವರೆಗೆ ಈಗ ಗುರುದ್ರೋಣ
ಅವರನ್ನು ಒಲಿಸದಿರುವನೆ. ಹೀಗಿರುವಲ್ಲಿ ಸೋತಿರುವರೆಗೆ ನನಗೆ ಸೋತಿರುವರೆಗೆ ಸೋತಿರುವರೆಗೆ ನನಗೆ ಸೋತಿರುವರೆಗೆ ಹೊರಬಲ ಸಿಂಹಾಸನದಿ ಛಲವ ಬಿಡದೆ ಸೌರಭ್ಯ ಐಕ ತೊಲಗಿಸಿ ಬೋಲ್ ಹೊರಬಲ ಸಿಂಹಾಸನದಿ ಛಲವ ಬಿಡದೆ ಸೌರಭ್ಯ ಐಕ ತೊಲಗಿಸಿ ಬೋಲ್ ಸೋತಿರುವರೆಗೆ ನನಗೆ ಸೋತಿರುವರೆಗೆ. ತಾತ, ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಏನಾದರೂ ಸಿಕ್ಕಿದರೆ ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಹೋಗುವರು. ಅದು ಆಗಿರಲಿ. ಸಹೋದರ ದುಶಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪಚಕನಾರು? ನೆಚ್ಚಿನ ಕಾಳಗಕ್ಕೆ ಬೆಚ್ಚಿ ಬೀಳದವರನ್ನು ಕೊಚ್ಚಿನಿಂದ ಕೊಚ್ಚಿ ಎದುರಾದ ಆಳಿಗಳ ಶಿರಸ್ಸನ್ನು ತಂದೊಪ್ಪಿಸಲು ಸಿದ್ಧನಾಗಿರುವ ಈ ನಮ್ಮ ಅಂಗರಾಜ ಕಣ್ಣನಿಲ್ಲವೇ? ಸಹೋದರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಕುರುಸಾರ್ವಭೌಮರಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮ ಅವನಾರಿಗೆ ಪುರುಷೋತ್ತಮ ರಾಜಾದಿರಾಜ ಚಕ್ರೇಶ್ವರ ನಾನಿರುವಲ್ಲಿ ನಟ್ಟಗೆ ನನ್ನ ಮಾರಗೆ ಒಟ್ಟು ಗುಣಕ್ಕನುಸಾರವಾಗಿ ಈ ವಿದುರ ಮನೆಯ ಜೋಪಡೆಯನ್ನು ಆಶ್ರಯಿಸಿರುವನು. ಅವನು ಪುರುಷೋತ್ತಮ. ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವುದು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಹೊರತು ನಿನ್ನಲ್ಲಿ ಯಾಚನೆಗಲ್ಲ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಬರಬೇಕು ಎಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಸಭೆಯಲ್ಲಿ ಹರಡಬೇಡ, ಕುಳಿತುಕೋ. ದುರ್ಯೋಧನ, ಬಲವಂತನಿಗೆ ನ್ಯಾಯವೋ ಹದಿನವೋ, ನ್ಯಾಯಕ್ಕೆ ಸರ್ವರೂ ಹದಿನರು. ರೋಗಿಯಾದವನಿಗೆ ಅಪತ್ಯವು ರುಚಿಸುವಂತೆ ಎಂದಿಗೂ ಪಥ್ಯವು ರುಚಿಸುವುದಿಲ್ಲ. ನಿನಗೆಲ್ಲೋ ವಿನಾಶ ಕಾಲವು ಸಮೀಪಿಸುವಂತೆ ಕಾಣಿಸುತ್ತಿದೆ. ವೀರನಿಂದ ಪರಿತೀರ್ಥನಾದ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ಮಾತು ಅನಾವಶ್ಯಕ. ಸಹೋದರ ದುಶಾಸನ, ಹಿರಿಯವನು ವೃದ್ಧನು ಎಂದು ಸಾಧನೆಯಿದ್ದರೆ ಸಭೆಯಲ್ಲಿ ಮಿತಿ ಮೀರಿ ಮಾತನಾಡುತ್ತಿರುವನು. ಕೂಡಲೇ ಸಭೆಯನ್ನು ಆಚೆ ದೂಡಿ ಬಿಡು. ಎಲೆಯಲವೋ ವಿದುರ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸುತ್ತಿರುವೆಯ? ಹೆಚ್ಚಿಗೆ ಮಾತನಾಡಿದರೆ ಈ ಗದೆಯಿಂದ ಅಪ್ಪಳಿಸಿ ಬಿಟ್ಟೇನು. ಅವಿವೇಕಿ, ಮಾತನಾಡದೆ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವ ಸಾಮರ್ಥ್ಯ ನಿನಗುಂಟಾಯಿತು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವಲ್ಲ ನಿಮ್ಮ ನಾಲಿಗೆಗಳು ನಶಿಸಿ ಹೋಗಬಾರದೆ? ಹೇಳು, ಹಿಂದೆ ನೀನು ಪಾಂಚಾಲಿಯ ಉತ್ಸಾಹನ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಇಟ್ಟಿದ್ದ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯಿತು ಸಹೋದರ. ಪೂಜ್ಯನಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಯಲ್ಲ. ಆತನು ನಿನಗೆ ಧನುರ್ಧಾರಿಯಾಗಿ ನಿಂತಿದ್ದರೆ ಈ ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕವರಾರಿದ್ದರು. ಕರ್ಣ, ಈ ವಿದುರನ ಗೊಟ್ಟು ಬೆದರಿಗೆ ನೀನು ಬೆದರಿದೆಯಾ? ಈ ವಿದುರನ ಎಂದಾದ್ರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದ್ದನ್ನು ನೀನು ನೋಡಿದೀಯಾ ಅಥವಾ ಕೇಳಿದೀಯಾ? ಈತನ ಬಿಲ್ಲಿಂದಾಗುವ ಪ್ರಯೋಜನವಾದರೂ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದೆ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು. ಎಚ್ಚರ ಎಚ್ಚರ. ಸಹೋದರ ದುಶಾಸನ, ಸೈನ್ಯಾದಿಗಳ ಪಟ್ಟಿ ಸಿದ್ಧಪಡಿಸಿರುವೆಯಾ? ಸಿದ್ಧಪಡಿಸಿದರು. ಅದನ್ನು ಇಲ್ಲಿತೋ
ಕೃಷ್ಣನು ಬಂದಾಗ ಅದನ್ನೇ ನೋಡ್ತಾ ಕುಳಿತಿರುವೆನು. ಇದು ತೆಗೆದುಕೊಳ್ಳಿ ಅಗ್ರಜ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ಯೋಧನ, ಭೂಪಾಲಕನಾದ ನೀನು ಗೋಪಾಲಕನಾದ ಕಾಲಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ಭೂಪಾಲಕನಾದ ನಾನು ಗೋಪಾಲಕನಾದ ನಿನಗೆ ನಮಸ್ಕರಿಸಿ ಹೆಮ್ಮೆಗೊಳ್ಳಬೇಡ. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣ ಇವೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿ ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದರೂ ಸಕಲ ಜೀವರಾಶಿ ಆಶ್ರಯನ್ನು ಕೊಡುತ್ತಿರುವ ಈ ಭೂಮಿ ತಾಯಿಗೆ ಹೊರತು ನಿನಗಲ್ಲ ಕೃಷ್ಣ. ಬಂದಿದ್ದಾಯಿತು, ಇದು ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ ಬಲಪ್ರಿಯವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಸಹೋದರ ದಶರಥನ ನಡೆಯಲಿ ನರ್ತನ. ಯಾರಲ್ಲಿ? ಪರಾಜೇಶ್ವರ ಕರುಣಾಳು ಕುರುಭೂ ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂ ಪರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆದಿ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆದಿ ಶೂರ ಕರ್ಣನ ಪರಮಾಪ್ತ ಗೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ಕುಮಾರ ಗೋಂಧಾರಿ ದೇವಿಯ ಪ್ರೀತಿಯ ಕುಮಾರ ಎಲ್ಲವ ಬಲ್ಲವ ಈ ಜಗಮಲ್ಲ
ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲವ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುವು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ. ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದೆ ಜಗವನೆ ಮರುಳುಗೊಳಿಪ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ಕೊಳಲನಾದದೆ ಕೊಳಲನಾದದೆ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀ ಮುರಾರಿಗೆ ಈ ನರ್ತಕಿಯರ ಶ್ರೀ ಮುರಾರಿಯ ಪಾದ ಕಮಲವ ಮುರಾರಿಯ ಪಾದ ಕಮಲವ ಮುಟ್ಟಿ ಮುರಹರಿಯ ಪಾದ ಕಮಲವ ಮುಟ್ಟಿ ಮುಟ್ಟಿ ಮುರಹರಿಯ ಪಾದ ಕಮಲವ ಮುಟ್ಟಿ ನರ್ತಕಿಯರ ನಮನಗಳ ಸ್ವೀಕರಿಸು ಮುರಹರಿ. ಏನಿ ಅಸಂಬದ್ಧ ಪ್ರಲಾಪ ಕೃಷ್ಣ. ಕೊರು ಸಾರ್ವಭೌಮನ ರಾಜಸಭೆಯಲ್ಲಿ ಕೃಷ್ಣನ ಕೊಳಲಿನ ಗುಣಗಾನ ಶೂಲಕ್ಕೇರಿಸಿ ಬಿಟ್ಟೇನು? ಎಚ್ಚರ! ಮತ್ತೊಂದು ಸಾರಿ ಹೇಳಿ.
ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಇವರಿಗೆ ಸಾಟಿ ಯಾರಿಗರಿಲ್ಲೇ ಇವರಿಗೆ ಸರಿಸಾಟಿ ಯಾರಿಗರಿಲ್ಲೇ ಇವರಿಗೆ ಸರಿಸಾಟಿ ಯಾರಿಗರಿಲ್ಲೇ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಸಮರಾರು ಇಲ್ಲಿ ಕರುಣಾಳು ಕುರುಭೂಪರಾಜೇಶ್ವರ ಪದಗಣಕು ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಫಲ ಫಲ ನರ್ತಕೆರೆ ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕಾದಿದ್ದಾಯಿತು, ಬಗೆ ಬಗೆ ವೇಷಗಳನ್ನು ತಾರಿ ಅನೇಕರನ್ನು ತಂದಿದ್ದಾಯಿತು, ಚೋರತನದಿಂದ ಬೆಣ್ಣೆ ಮುದ್ದು ಕದ್ದು ತಿಂದಿದ್ದಾಯಿತು. ಮತ್ಯಾವಗರ ಕಾರ್ಯ ಮಾಡಲು ಬಂದಿರಲಿಲ್ಲ. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾದ ಕಾರಣ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಷಯವನ್ನು ಹೇಳಲು ಬಂದಿದೆ ಸುಯೋಧನ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ಯಾವ ವಿಚಾರವಿದ್ದರೂ ತಿಳಿಸಬಹುದು ಕೃಷ್ಣ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಸುಯೋಧನ. ಪಾಂಡವರು ಜೂಜಾಡಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳನ್ನು ನಶಿಸಿ ಹೋದವು. ಪುನಃ ಅದನ್ನು ಹೊಂದುವುದೆಂದರೆ ಕೃಷ್ಣ. ಪರಮಾತ್ಮ, ಈ ರಾಜ್ಯಸಭೆಗೆ ಬಂದ ಸಮಾಚಾರವನ್ನು ತಿಳಿಸುವಂತ ನಾನು ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರಾಯಬರಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನೀವುಗಳು ಅನುಗ್ರಹಿಸಿ ಆಗ್ರಹಿಸಬೇಕು. ಇದರಲ್ಲಿ ಯಾವುದೇ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಹ, ಆತುರ ಮುಂತಾದ ಭಾವನೆಗಳನ್ನು ಛೇದಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟದೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ದಾಕ್ಷಾಗೃಹದನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ,
ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರಾರೋ ಭರತ ಭೂಮಿಗೆ ಸ್ವತಂತ್ರರಾರೋ ಕುರುಕುಲಕ್ಕೆ ಕುರುದ್ರೋಣರೇ ಕುರುಕುಲಕ್ಕೆ ಕುರುದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂದಿಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸುಯೋಧನ ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೊಂಡಾಡಿ ದೇವತೆಯ ಆತ ಕೊಂಡಾಡಿ ದೇವತೆಯ ಕೊರಕೊನ ದೇವತೆಯ ಕೊಂಡಾಡಿ ದೇವತೆಯ ನೀನೇ ದೊರೆಯಾಗಿ ಜಗಗಳ ಪ್ರಭುವಾಗಿ ನೀನೇ ದೊರೆಯಾಗಿ ಜಗಗಳ ಪ್ರಭುವಾಗಿ ತನ್ನ ಮನೆಯಲ್ಲಿ ರಾಜವ ತನ್ನ ಮನೆಯಲ್ಲಿ ರಾಜವ ಬಳ್ಳಾಗಿ ದೇವತೆಯ ಕೊರೊಕನ ದೇವತೆಯ ಬಳ್ಳಾಗಿ ದೇವತೆಯ 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 ದುರ್ಯೋಧನ, ಈ ನಿನ್ನ ಶಕುನಿಯ ಮಾವನು ಆ ಕುತಂತ್ರದಿಂದ ನಿನ್ನ ಮನೆಯನ್ನು ಒಕ್ಕಿರುವನು. ಅವನು ಶಕುನಿಯು ಕಾಗೆ ಒಕ್ಕಿದಂತೆ ನಿನ್ನ ಮನೆಯು ಒಕ್ಕಿರುವನು. ಅವನ ಮಾತನ್ನು ನಿರಾಕರಿಸು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಕುಮಾರ. ಿರ
ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಸಂಧಿಗೆ ಸನ್ವಯಿಸು. ದುರ್ಯೋಧನ, ಯಾರು? ವಿದುರ ಮಹಾಸಹಾಯ ಚಿಕ್ಕಪ್ಪರು. ನನಗೆ ನೀತಿ ಹೇಳುವರು ನೀವೊಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ದುರ್ಯೋಧನ, ನನ್ನ ರೋದನವೇನು ಅರಣ್ಯ ರೋದನವೇ. ಆದರೆ ನಿನ್ನಂಥವರನ್ನು ಕಂಡಾಗ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಕೇಳು, ಇದು ಸಂಧಿಗೆ ಸುಸಮಯ. ಹಠದಿಂದ ಅದನ್ನೆಲ್ಲ ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರ ಪಾಂಡವರಿಗೆ ಭೂಮಿಯನ್ನು ಕೊಡು. ಇದೇ ನನ್ನ ಸಹಮತ. ಚಿಕ್ಕಪ್ಪ, ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲೇ ದೋಷ ಕಾಣುತ್ತಿರುವುದು. ಹಾಗಿದ್ದರೆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದ್ದೀರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ನಿನ್ನ ಮರಳು ಮಾತಿಗೆ ಒಡಗೂಡ ಬುದ್ಧಿ ನಾನು ಈ ದುರ್ಯೋಧನರಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ. ಅದು ಹಾಗಲ್ಲ. ಕೇಳಿ ಕೃಷ್ಣ, ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದರೆ ಆ ನಿನ್ನ ತಚ್ಚು ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತ ಕಪಟ ಸೇವೆ ಬಳಸಿದ್ದರಲ್ಲವೇ ಆ ಪಾಂಡವರು ಅದು ದುಸ್ಸಾಹಸ. ದುರ್ಯೋಧನ ದುಸ್ಸಾಹಸ ಪಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಹೊಂಚು ಹಾಕುತ್ತಿರೋ ಆ ನಿನ್ನ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರರು, ಶಕ್ತಿವಂತರು ಹೆಮ್ಮೆಗೊಳ್ಳುತ್ತಿರುವೆ ಓ ನಿನ್ನ ಪಾಂಡವರು ಅದು ದುರಾಶಯ. ಹೆಚ್ಚೇಳಿ ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಬಿಡು. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರುನುಡಿಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನಿನ್ನ ಪಾಂಡವರ ಸೇನಾ ಸಮೂಹವನ್ನೇ ಕರಗಿ ಬಿಡಬಲ್ಲ ಗಂಡು ಗಂಡರು ನಾವೆಂದು ಕೇಳಿ ಆ ನಿನ್ನ ಬಂಡ ಭೀಮನ ಅರುಂಡವನ್ನು ಕೊಂಡಾಡಿ ಅವನ ಗುಂಡಿಗೆ ಎಂದು ಸೀಳಲು ಈ ದುಶ್ಯಾಸನನು ಎಂದೂ ಸಿದ್ಧನಿರುವನು. ಹೋಗು ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಹಲೋ ಹಲೋ ದುಶ್ಯಾಸನ, ಕೃಷ್ಣ
ಎದುರಾಳಿಗಳ ಗುಂಡಗಳನ್ನು ಕಂಟಾಡುವೆ. ಹೋಗು ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನ ಉರ್ಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಹಲ ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರ ಸಮೂಹನೇ ಬಲಿಪಡೆದು ಹೊರಟಿರುವೆಯಾ? ಇದು ನಿನಗೆ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ತಾತನಾರೋ? ಇಹವ ಬಯಸಿದೊಡೆ ಕೆಣಕಿ ಫಲಿಸುವುದೋ ಮುನ್ನ ಬರುವುದೋ ಧೀರ ಸಮರ. ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೇ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಅಂಗಾಧಿಪ, ಬಲೆ ಅಂಗಾಧಿಪ, ಭಲೆ ಅಂಗಾಧಿಪತಿ. ಓಹೋ, ಮೇಲೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನೇಳಿವೆ ಕೇಳು. ಭಾರತ ಭೂಮಿ ಸಜೈಸೀತು ರಾಜ, ಭಾರತ ಭೂಮಿ ಸಜೈಸೀತು ರಾಜ,
ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹನೇ ಬಲಿಕೊಡಲು ಹೊರಟಿರುವೆಯ. ದಾನವೈಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡ ಭಿಕ್ಷಾ ಪ್ರದಾನ ಮಾಡಿ ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯವನ್ನು ಸೋತಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಬಲ್ಲ ಈ ದುರ್ಯೋಧನ ಹೊರತಾಗಿ ಮತ್ತಾರು ಶಕ್ತರಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರಹುವೆಯ ಕೃಷ್ಣ, ಆ ರೋಷದೈತ ಪಾಂಡವರ ಪುರುಷ ಪ್ರಧಾನರೆಂದರಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನಿ ಭರತ ಕಂಡವನಾಳ್ವ ಖಂಡಗಳಿಗಳವರಾಗಿ ನಡೆ, ಆ ಗಂಡದೆಯ ಗುಂಡಿಗೆ ಉಳ್ಳವರಾಗಿದ್ದೊಡೆ. ಭರತ ಕಂಡವನಾಳ್ವ ಖಂಡಗಳಿಗಳವರಾಗಿದ್ದೊಡೆ, ಆ ಗಂಡದೆಯ ಗುಂಡಿಗೆ ಉಳ್ಳವರಾಗಿದ್ದೊಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ಚಂಡತ್ವದಲ್ಲಿದೆ ಚಂಡರನ್ವಯ ಸಭಯ ಅಲತಕ್ಕಿಸಿ ಕುಳಿತ ಆ ಲಜ್ಜಯೀನರು ನೋಡ್ದಂಡರೇ ಮಾಧವ. ಪಾಂಡವರಿಗೆ ಭಿಕ್ಷಾರ್ತಿಗೆ ಯೋಗ್ಯವಾದ ಜೀವನ ಧರ್ಮ ವೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವಂತ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯ ತೋರುವೆ ಯದುಪತಿ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಅದರಲ್ಲಿ ಈ ದುರ್ಯೋಧನನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ ಗುರುಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಭೋಗ, ಅನಂತ. ರಾಜಸಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಪಾಂಡವರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣವತರದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಮಂಗ, ವಿಷಪಾರ್ಥನ, ಸರ್ಪಬಂಧ ಇವದೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನ ಮಾತನ್ನು ನಿರಾಕರಿಸಿ ಪೌವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನ ಜನಕ್ಕೆ ಕೇಕೆ ಹಾಕಿದ ಕಡಲ ಆ ನಿನ್ನ ಪಾಂಡವರ ಪಾಂಚಾಲೆ ಅಂದೆ ತೊಟ್ಟರೆ ಕೃಷ್ಣ ಛಲವನ್ನು ಭೂತ ಬೇಟಗಳಿಗೆ ಒಳೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕಲ್ಲರು ಸರಿಯೇ. ಕಲಿಹಂಸದಿಂದ ಉದ್ಭವಿಸಿರುವ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಸ್ಥಿರಾಧೀಶ್ವರ ಅಷ್ಟೈಶ್ವರ್ಯಗಳ ಸಂಪನ್ನ ಅತುಳ ಪರಾಕ್ರಮಿಯಾದ ನಾನು ಮಶಣದ ಮಣ್ಣಲ್ಲಿ ಮಣ್ಣಾದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೆಟ್ಟರೂ ಸರಿ ಎದೆಗೆಡದೆ ಕೆಟ್ಟ ಕೊಡಲು ಕೊಡುಕು ಪ್ರಿಯನು. ಕೆಟ್ಟರೂ ಸರಿ ಎದೆಗೆಡದೆ ಕೆಟ್ಟ ಕೊಡಲು ಕೊಡುಕು ಪ್ರಿಯನು. ಅಡ್ಡ ಹಾಸದಿಂದ ಭುಜವ ತಟ್ಟಿ ಕಟ್ಟಿ ಮನವಯ್ಯ ವೈರಿಕುಲವ ಅಡ್ಡ ಹಾಸದಿಂದ ಭುಜವ ತಟ್ಟಿ ಕಟ್ಟಿ ಮನವಯ್ಯ ವೈರಿಕುಲವ ಕಡೆಗೆ ನಿರ್ಧಾರ ಬೇಡ. ಗಣಪತಿ ಪಾಂಡವರೊಡೆಯನಿಗೆ ಕಡೆಗೆ ನಿರ್ಧಾರ ಬೇಡ.
ಅಲ್ಲವೇ ಯದುಪತಿ? ಹಾಗಾದರೆ ಛಲತೊಟ್ಟು ಮಾಡುವನು ಯುದ್ಧ ಖರಾಸರೆ, ಸತ್ತರೆ ಸಾಯುಜ್ಞ, ಬದುಕಿದರೆ ವಿಸ್ತಾರವಾದ ಸಾಮ್ರಾಜ್ಯ. ಆ ನಿನ್ನ ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಹೋಗು ಕೃಷ್ಣ, ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಳ್ಳುವಂತೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ. ಯಾಕೆ ಕುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ನನ್ನ ವಂಶ, ನನ್ನ ತಪ್ಪಿಯದು ವಂಶದ ಕಳಂಕ ಸ್ವರೂಪಿ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗಲೇ ಮುಂದಾಲೋ ಮುಚ್ಚಿದ, ಅಂದನಾಗಲೇ ಮುಂದಾಲೋ ಮುಚ್ಚಿದ, ತಂದೆಗಾಗಿ ಬಂದವರನ್ನು ಸಂದೆಗಾಗಿ ಬಂದವರನ್ನು ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅದೇ 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 ವಿಷಯ ಮೊದಲದಿರಲ್ಲ ಮಾಧವ, ಅದೇ 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 ವಿಷಯ ಮೊದಲದಿರಲ್ಲ ಮಾಧವ. ಹಣಕು ನುಡಿಗಳ ರಕ್ತದ ಕಣಗಳು, ಹಣಕು ನುಡಿಗಳ ರಕ್ತದ ಕಣಗಳು, ರಣದೊಳವರನ್ನು ಒದಿಸಲು ಹಣ ಬರ್ತಿರುವ ನನಗಿದೆ ಏಸಲ್ಲ ಕಲಿಗಳು. ಅದೇ 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 ವಿಷಯ ಮೊದಲದಿರಲ್ಲ ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕಡೆಗಿಸುವ ಮಹಾಬಲಾಡರುಗಳಿ ಹರೈ, ರಣದೊಳು ನಿನ್ನ ಸೊಕಡಗಿಸುವ ಮಹಾಬಲಾಡರುಗಳಿ ಹರೈ. ಅವರ ಕೋಸವ ಸಮನಗೊಳಿಸಲು ನಿನಗೆ ನೀಡಿಯನು ಸಂಧಿಸು ಯೋಗವ, ನಿನಗೆ ನೀಡಿಯನು ಸಂಧಿಸು ಯೋಗವ. ಉಲ್ಲಾಸ ಪಡು ನೀ ನಿಲ್ಲಿಸೋ ಮುಖಂದ ನಿನ್ನ ಹಣಕದ ನುಡಿಗಳ, ನಿಲ್ಲಿಸೋ ಮುಖಂದ ನಿನ್ನ ಹಣಕದ ನುಡಿಗಳ. ನನಗೆ ಈ ಗೌರವನ ಸಾದಾಗ್ರಿಯಂ ಸಲ್ಲದ ಹಾಕುಗಳಾಗಿ ಸಲ್ಲಡಗಿಸಿಕೊಳ್ಳಬೇಕು. ನನಗೆ ಈ ಗೌರವನ ಸಾದಾಗ್ರಿಯಂ ಸಲ್ಲದ ಹಾಕುಗಳಾಗಿ ಸಲ್ಲಡಗಿಸಿಕೊಳ್ಳಬೇಕು. ಯಾರಿಹರ 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 ಚಲದಂಗ ಮಲ್ಲರನ ಹೋರಾಡಿ ಗೆಲ್ಬವರು. ಪುರುಷೋತ್ತಮನು ಪುರಾಣರವ ಕೋರಿದೆಯಾಗದೆನಿ, ಪುರುಷೋತ್ತಮನು ಪುರಾಣರವ ಕೋರಿದೆಯಾಗದೆನಿ. ಔಷಧಿಂದೊಳವ ಗುರುಸಿಂಹಾಸನ, ಔಷಧಿಂದೊಳವ ಗುರುಸಿಂಹಾಸನ, ಕ್ಷಣದೊಳು ಅತಪತನ. ಇವನನ್ನು ಈ ಸಭೆಯೊಳಗೆ ಮಣಿಪುದು ಅನುಚಿತ. ಇವನನ್ನು ಈ ಸಭೆಯೊಳಗೆ ಮಣಿಪುದು ಅನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿ ನೂತನಂ, ಸಮಯ ವ್ಯರ್ಥಗೊಳಿಸದೆ ಆವರಿಸಿ ನೂತನಂ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಯಾರಪ್ಪ ನಿಮ್ಮ ಇವನ್ನ ಬಿಟ್ಬಿಡಿ ಬೇಗ. ಸಹೋದರ ಶಾಸನ ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸಿದಿರೋ ಮಂದಮಂದಿಗಳಾರ? ನಿನ್ನನ್ನು
ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನಗೆ ತಕ್ಕ ಉತ್ತರ ಕಲಿಸುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಎಂದಾದರೂ ಪ್ರತಿಬಂಧಿಸಲಾಗುವುದೇ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಯೋಗಮಾಯೆ, ಜಾಗೃತರಾಗು. ಎಲ್ಲೆಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣನೇ ಕಾಣುತ್ತಿರುವುದು ಅಗ್ರಜ. ಹೋದ ಶಾಸನ ಖಡ್ಗವನ್ನು ಹೊರ ತೆಗೆದು ಎಲ್ಲ ಕಡೆ ಜಲ್ಪಿಸುವಂತನಾಗು. ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನೊಡನೆ ಬರುವೆಯ ಕರ್ಣ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ? ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿಹಂಸದಲವತರಿ ಸುಕುಮಾರ ಸುರವೀರ ದರೆಯ ಬೆಳಗುವ ರವಿಯ ಕರುಣದಿ, ದರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆ ವರವಿಸುತ್ತನೆ ಅಮಿತ ಭುವನದ ನಿತ್ಯ ಪಡೆವೆ, ಅಮಿತ ಭುವನದ ನಿತ್ಯ ಪಡೆವೆ, ಘನತರವೇ ನಿಂತಿದ ಮೇದಿನಿಯಳು ಘನತರವೇ ನಿಂತಿದ ಮೇದಿನಿಯಳು ಮಹಾಮಹಿಮನೆ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಕೃಷ್ಣ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನು ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟಿ ಕುಳಿತಿರುವೆಯಲ್ಲ ಕರ್ಣ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನಾಪನಿಂದೆಯೊಳು ಬಂದೆ.
ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ಇನ್ನು ನನ್ನ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿರುವು ದೇವ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಂದಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳಲ್ಲೊಂದಾದ ಸೂರ್ಯಮಂತ್ರವನ್ನು ಜಪಿಸಿದೆ. ಆಗ ನೀನು ಜನಿಸಿದೆ. ಪರಮಾತ್ಮ, ವಿವಾಹಕ್ಕೆ ಮೊದಲೇ ಒಂದು ಮಗುವಿಗೆ ಜನ್ಮವಿತ್ತ ಆಕೆ ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ವಾಸುದೇವ, ಅನಂತರ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಈಗಲೂ ನನ್ನೊಡನೆ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಿವೆಯಂತೆ. ಪರಮಾತ್ಮ, ನೀವು ಹೇಳುತ್ತಿರುವ ಮಾತುಗಳು ಸತ್ಯವಾದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲಿಲ್ಲ ನೀಚ ಸೂತ ಹೀನ ಕುಲದವರೆಂದು ಹೀಯಾಳಿಸುತ್ತಿರುವರಲ್ಲ. ನಾನಿಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ನಿನ್ನ ವಿಚಾರ ಅವರ್ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿ ಮಾತ್ರ, ಹೋ ದೇವಾ, ಆ ಕರ್ಣನ್ಯಾರು, ಆತನನ್ನು ಕಂಡರೆ ನನಗೊಂದು ರೀತಿ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವುದು. ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರಲು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ, ನಿನ್ನನ್ನು ಸೂತನೆಂಬ ದುಷ್ಕಳಂಕ ಕೀರ್ತಿಯಿಂದ ಉದ್ಧಾರ ಮಾಡುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸುವೆಯೋ, ಯಾರನ್ನು ತ್ಯಜಿಸುವೆಯೋ ನಿನಗೆ ಬಿಟ್ಟಿದ್ದು ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜಾತರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದೆ ದಶ ದಿಕ್ಕುಗಳಲ್ಲಿಯೂ ದಿಗಂತ ಜ್ಯೋತಿ ಎಂದೆನಿಸಿದ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುವಿನಲ್ಲ. ನಿನ್ನ ಶಿರಸ್ಸು ಈ ಭೂಮಿ ಉರುಳಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಆ ಪಾಂಡವರನ್ನೇ ಕೊಲ್ಲಲೆತ್ತಿಸುತ್ತಿರುವೆಯಾ?